ಈ ವಿಚಾರವಾಗಿ ಈಗಾಗಲೇ ತಮ್ಮ ಗಮನಕ್ಕೆ ತಂದವು ನಾವು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದಂಥ ಸಂದರ್ಭದಲ್ಲಿ ನನ್ನ ಅರಣ್ಯ ಇಲಾಖೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಸೂಚನೆ ಮೇರೆಗೆ ನಾನು ರಾಜೀನಾಮೆ ಕೊಡಕತ್ತೇನೆ, ತಾವು ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ವಿ. ಆದರೆ ಇಲ್ಲಪ್ಪ ತಡ್ಕೊಂಬಂದಿಷ್ಟು ನಿನ್ನ ಬಗ್ಗೆ ನಾವೇನೋ ವಿಚಾರ ಮಾಡಕತ್ತೀವಿ ಪಾರ್ಟಿ ಲೆವೆಲ್ ಹೈಕಮಾಂಡ್ನಾಗ, ಏನಾದರೂ ಅನುಕೂಲ ಆಕೈತಿ ತಡ್ಕರಿ ದಾರಿ ಕಾಯ್ರಿ ಅಂತ ಹೇಳಿದ್ರು ಅಷ್ಟೆ. ಅದಾದ್ಮೇಲೆ ಮಾಜಿ ಸಿ ಎಂ ಅವ್ರಿಗೆ ಭೇಟಿ ಆಗಿದ್ರು. ಅದ ನಂತರ ಹಿಂಗೆ ಹೋಗಿದ್ದೆ, ಹಿಂಗೆ ಕೊಡಕ್ಕೆ ಹೋಗಿದ್ದೆ, ಬೇಡಪ್ಪ ತಡ್ಕ ಅಂತ ಹೇಳ್ಯಾರ ಅಂತ ಹೇಳಿ ಬಂದ್ವಿ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗಿದಾರಂತ, ಇದ್ರ ಬಗ್ಗೆ ಏನಾದ್ರು ಫೋನ್ ಬಂದಿತ್ತ? ಏನು ಸರ್ ಭೇಟಿ ಆದ್ರಂತ? ಇಲ್ಲ, ಭೇಟಿ ಆಗ್ಯಾರ ಅಂತ ನ್ಯೂಸ್ನಾಗ ನೋಡೀವಿ, ಪೇಪರ್ನಾಗ ನೋಡೀವಿ. ನಾ ಯಾರ ಕಡೆಯಿಂದನೂ ನನಗೆ ಫೋನು ಆಗಲಿ ಮತ್ತೊಂದಾಗಲಿ ಯಾವ ಬಂದಿಲ್ಲ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಸಿದ್ದರಾಮಯ್ಯವರು ಪಟ್ಟು ಹಿಡಿದಿದ್ದಾರೆ. ಹೌದು, ಪಟ್ಟು ಹಿಡ್ದದ್ದು ಖರೆ ರೀ, ನಿಜ. ನನ್ನ ಪರವಾಗಿ ಅದು ಉತ್ತರ ಕರ್ನಾಟಕ ಕೊಡ್ಬೇಕನ್ನೋ ಉದ್ದೇಶದಿಂದ, ಶಿವಣ್ಣವರು ಅಂತಲ್ಲ, ಶಿವಣ್ಣವರು ಉತ್ತರ ಕರ್ನಾಟಕ ಭಾಗದಾಗಿದ್ದವರು ಹಿರಿಯರು ಅದಾರ, 4 ಸಲ ಆರಿಸಿ ಬಂದಾರ, ಅವ್ರು ಕೊಡಿಸ್ಬೇಕು ಅಂತಕ್ಕಂಥ ಅವ್ರ ಮನಸ್ಸಿನಾಗೆ ಮೂಡೈತಿ, ಅವ್ರಿಗೆ ಕೊಡಿಸ್ಬೇಕಂತೇಳಿ ಹೈಕಮಾಂಡ್ಗೆ ತಿಳಿಸ್ಯಾರ, ಮುಖ್ಯಮಂತ್ರಿಗಳು ಕೂಡ ತಿಳಿಸ್ಯಾರ. ಕೃಷ್ಣಪ್ಪ ಅಂತ ಹಿರಿಯ ಸಚಿವರು ಕೂಡ ಏನ್ ಹೇಳಕ್ಕಂತಾರ, ನಾವು ಯಾವ ನಿಗಮ ಮಂಡಳಿ ಸಚಿವ ಸ್ಥಾನ ಬಿಟ್ಟರೆ ಬೇರೆ ಯಾವ ನಿಗಮ ಮಂಡಳಿ ಇನ್ಯಾವ ಅಧಿಕಾರ ಕೊಟ್ಟರು ನಾವು ಒಪ್ಪಗೊಳ್ಳಲ್ಲ ಅನ್ನುವಂತ ನಿಟ್ಟಿನೊಳಗೆ ಘಟ ಹಿಡಿದು ಕೂತ್ಕೊಂಡ್ರ ಸರ್. ಸೊ ಈ ಸಂದರ್ಭದೊಳಗೆ ನೀವು ಇರೋ ಅರಣ್ಯ ನಿಗಮ ಸ್ಥಾನಕ್ಕೂ ರಾಜೀನಾಮೆ ಕೊಡಕ್ ಹೋಗಿದ್ರಿ. ಸಪೋಸ್ ದೊಡ್ಡ ನಿಗಮ ಮಂಡಳಿಗಳ ಆಫರ್ ಕೊಟ್ರ ಒಪ್ಕೊಳ್ಳುವಂತ ಮನಸ್ಥಿತಿ ಇದೆಯಾ ಸರ್ ತಮಗೆ? ಅದ ಒಪ್ಪ ಪ್ರಶ್ನೆನೇ ಇಲ್ರಿ. ಈಗಾಗಲೇ ನಿಗಮದಾಗ ಕೆಲಸ ಮಾಡೇನಿ 2-2.5 ವರ್ಷ. ಮತ್ತೊಬ್ಬರಿಗೆ ಅವಕಾಶ ಸಿಗ್ತದೆ ನಿಗಮ, ನನಗೇನು ನಿಗಮದ ಅವಶ್ಯಕತೆ ಇಲ್ಲ. ಆದರೆ ಮಂತ್ರಿ ಮಾಡಲಿ, ಇಲ್ಲ ಒಬ್ಬ ಶಾಸಕನಾಗಿ ಕ್ಷೇತ್ರದೊಳಗೆ ಒಳ್ಳೆ ಕೆಲಸ ಮಾಡ್ತಾನೆ, ಅದನ್ನು ಬಿಟ್ಟರೆ ಬೇರೆ. ಕೊನೆಯ ಗಳಿಗೆಯಲ್ಲಿ ತಮ್ಮ ಹೆಸರು ಕೈ ತಪ್ಪಲಿಕ್ಕೆ ಯಾವ ಶಕ್ತಿ ಕೈವಾಡ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಆ ಶಕ್ತಿ ಅನ್ನೋದ್ರ ಬಗ್ಗೆ ಈಗ ಗತ್ಲಕ್ಕೆ ಕೆಡೋದು ಬೇಡ, ಅವನು ಹೇಳೋದಿಲ್ಲ. ನಾನು ಈ ಮುಗಿಲಿದು ಮುಗಿದಿಂದಾಗ ನಂತರ ಯಾರ್ಯಾರು ಇದ್ರಾಗ ನನ್ನ ಮೊದಲೇ ಹಂತದೊಳಗೆ ತಡೆ ಹಿಡಿಯಲಿಕ್ಕೆ ಕಾರಣಕರ್ತರು ಯಾರು ಏನು ಎಲ್ಲ ವಿವರವಾದ ಮಾಹಿತಿನ ತದನಂತರ ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಫೈನಲ್ ಮಾಡಿದ್ದು, ಹೈಕಮಾಂಡ್ ಫೈನಲ್ ಮಾಡಿದ್ದನ್ನು ಚೇಂಜ್ ಮಾಡ್ತಾರಂತಂದರೆ ಪಕ್ಷದೊಳಗೆ ಯಾವ ರೀತಿ ಒಳ ಕುತಂತ್ರ ನಡೀತಾ ಇದಾವೆ ಅಂತ? ಕುತಂತ್ರ ಏನಿಲ್ಲ, ಇದೇನೋ ಹೆಣ್ಮಕ್ಳಿಗೆ ಕೊಡ್ಬೇಕು, ಸಮಾಜಕ್ಕೆ ಕೊಡ್ಬೇಕು ಅನ್ನೋ ಒಂದು ಇದ್ರ ಮ್ಯಾಗ ಮಾಡ್ಯಾರ. ಅಲ್ಲ, ರಾಹುಲ್ ಗಾಂಧಿಗೂ ಗೊತ್ತಾಗ್ಲಿದ್ದಂಗೆ ಹೆಂಗೆ ಸರ್? ಈಗ ಇಷ್ಟ ರೀ, ಈಗ ಪಕ್ಷದೊಳಗೆ ಒಬ್ಬ ಹೆಣ್ಮಕ್ಳಿಗೆ ಕೊಡ್ಬೇಕು, ಸಂಪುಟದೊಳಗೆ ಹೆಣ್ಮಕ್ಳಿಗೆ ಕೊಟ್ಟಂಗಾತು, ಸಮಾಜಕ್ಕೂ ಕೊಟ್ಟಂಗಾತು ಅಂತ ಕೊಟ್ಟಾರ ಅವರು. ಉತ್ತರ ಕರ್ನಾಟಕ ಮರ್ತಾರ, ಹಿಂಗಾಗೈತೆ ಬಳೆ. ಈ ಹೆಸರು ಫೈನಲ್ ಮಾಡಿದವ್ರು ಯಾರು? ಹೈಕಮಾಂಡ್. ಇಲ್ಲಿಂದ ನೀವು ಡೆಲ್ಲಿ ತಗೊಂಡೋಗಿರೋ ಪಟ್ಟಿ ಒಳಗೆ ನಿಮ್ಮ ಹೆಸರಂತೂ ಕನ್ಫರ್ಮ್ ಸರ್, ಅಲ್ಲಿ ಚೇಂಜ್ ಆಗ್ತದೆ. ಹೈಕಮಾಂಡ್ನಾಗ ಇರ್ತೀರಿ, ಸಿದ್ದರಾಮಯ್ಯರು ಕೊಟ್ಟರಂಥ ಲಿಸ್ಟ್ ಅಲ್ಲ, ಅದರೊಳಗೆ ಸಿದ್ದರಾಮಯ್ಯರು ಅವ್ರಿಗೆ ಅವ್ರದ್ದೇ ಆದಂಥ ಕೆಲ ಫಾಲೋವರ್ಸ್ ಬಗ್ಗೆ ಅವರು ಶಿಫಾರಸು ಮಾಡಿದ್ರು. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಸರ್, ಸಚಿವ ಏನು ಖಾತೆ ಹಂಚಿಕೆ ಮತ್ತೆ ತಮ್ಮದು ಕೂಡ ಅಲ್ಲಿ ಪ್ರಸ್ತಾವ ಆಗುವಂಥ ಸಾಧ್ಯತೆ ಇದೆ ಸರ್. ಆ ನಿಟ್ಟಿನಲ್ಲಿ ಏನು ರೆಸ್ಪಾನ್ಸ್ ಬಂದಿದೆ ಸರ್? ರೆಸ್ಪಾನ್ಸ್ ಏನೇನು ಬಂದೈತೆ ಗೊತ್ತಿಲ್ಲ ರೀ, ಅವ್ರಿಗೇನು ಚರ್ಚೆ ಮಾಡ್ಯಾರ ಅನ್ನೋದು ಮಾಹಿತಿ ಇಲ್ಲ. ಮುಂದೆ ಗೊತ್ತಾಗಬೇಕು, ಇವತ್ತಾಗಲಿ ನಾಳೆ ಆಗಲಿ ಗೊತ್ತಾಗತ್ತೆ. ಇವತ್ತು ಬರ್ತಾರೆ ಡಿ ಕೆ ಶಿವಕುಮಾರ್, ಬರಕತ್ತಾರ. ನೀವೇನು ಭೇಟಿ ನಾನು ಇವತ್ತೇನು ಸಾಯಂಕಾಲ ಹೋಗ್ಬೇಕಂತ ವಿಚಾರ ಆಯ್ತು. ಖಾಲಿ ಇರೋದು ಒಂದೇ ಸಚಿವ ಸ್ಥಾನ, ಮಹಿಳೆಯರು ಕೊಡ್ಬೇಕು ಅಂತಂದು ಒಂದು ನಿಮಗೆ ಕೊಡ್ಬೇಕು ಅಂತೇಳಿ ಸಿದ್ದರಾಮಯ್ಯ ಪಟ್ಟಿರ್ತಾರೆ. ಏನದು ಯಾವ ರೀತಿ ಬದಲಾವಣೆ ಆಗುತ್ತೆ? ಅದು ಏನು ಮಾಡಿದ್ರೆ ಹೈಕಮಾಂಡ ಮಾಡ್ಬೇಕ್ರಿ. ನಮಗೆ ಅವಕಾಶ ಕೊಡೋದಾಗಲಿ, ಹೆಣ್ಮಕ್ಳಿಗೆ ಅವಕಾಶ ಕೊಡೋದಾಗಲಿ, ಇನ್ನೊಬ್ಬರಿಗೆ ಅವಕಾಶ ಕೊಡೋದಾಗಲಿ, ಯಾವ ಥರ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದು ಹೈಕಮಾಂಡ ಮಾಡ್ಬೇಕದ. ಇದ್ರಾಗ ಯಾರು ರಾಜೀನಾಮೆ ಕೊಡಿಸಿ ಬೇರೆ ಕೊಡುವಂಥ ಸಾಧ್ಯತೆ ಇಂಥದ್ದು ಚರ್ಚೆ ಅದು ಗಮನಕ್ಕೆ ಬಂದತ್ತೆ? ಅದು ನಮಗೆ ಮಾಹಿತಿ ಇಲ್ಲ ರೀ, ಪೇಪರ್ನಾಗ ಓದಿದ್ದಷ್ಟ. ಏನು ಪೇಪರ್ನಾಗ ನೀವು ನೋಡಿರಲ್ಲ, ಮತ್ತೆ ಯಾಕೆ ಅದನ್ನ ಹೇಳ್ತೀವಿ? ಹಾಂ,
ಒಟ್ಟೆ ನಿಮ್ಮ ಕಾರ್ಯಕರ್ತರಂತರೂ ಪಟ್ಟಿಡಿದ್ರು, ಮೊನ್ನೆ ಪ್ರತಿಭಟನೆ ಮಾಡಿದ್ರು. ಹೌದು. ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಂಗ ನಿರ್ಣಯ ಆಗ್ಲಿಲ್ಲ, ಸಿದ್ದರಾಮಯ್ಯನವ್ರು ಪಟ್ಟಿಡಿದಕ್ಕೂ ಬಗ್ಲಿಲ್ಲ ಹೈಕಮಾಂಡ್ ಅಂತಂದ್ರೆ ಮುಂದೆ ನಿಮ್ಮ ನಿರ್ಧಾರ ಯಾವ ರೀತಿ ಇರುತ್ತೆ? ಕಾರ್ಯಕರ್ತರು ಯಾವ ರೀತಿ ಮನವೊಲಿಸ್ತೀರಿ? ನೋಡ್ರಿ, ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ನಮ್ಮ ಕಾರ್ಯಕರ್ತರಲ್ಲಿ ಕೂಡ ನಾನು ಮುಖಂಡರಲ್ಲಿ ವಿನಂತಿ ಮಾಡ್ಕೊತೀನಿ, ಪಕ್ಷ ಏನು ನಿರ್ಣಯ ತಗೊಂತೈತೆ ಅದಕ್ಕೆ ಬದ್ಧರಾಗಿರೋಣಪ್ಪ. ಒಬ್ಬ ಶಾಸಕನಾಗಿ ಕೆಲಸ ಮಾಡೋಕ್ಕಂದ್ರೆ ನಮಗೇನು ತೊಂದರೆ ಇಲ್ಲ. ನಿಮ್ಮ ಕಾರ್ಯಕರ್ತರದಾಗಲಿ ಮುಖಂಡರದಾಗಲಿ ಜನರ ಸೇವೆ ಮಾಡೋಕ್ಕೇನು ತೊಂದರೆ ಇಲ್ಲ. ಅದ್ರ ಬಗ್ಗೆ ಯಾರೂ ಪಟ್ಟಿಡ್ಯಕ್ಕೆ ಹೋಗ್ಬೇಡ್ರಿ. ಪಕ್ಷ ಏನು ಹೇಳ್ತೈತೆ ಅದನ್ನು ಮಾಡ್ಕೊಂಡು ಹೋಗೋಣಂತೆ ಅವರಲ್ಲಿ ಮನವಿ ಮಾಡ್ಕೊಂಡು, ಆಗ್ಲಿಲ್ಲ ಅಂದ್ರೆ ನಿಗಮ ಮಂಡಳಿಗೆ ಮಾತ್ರ ರಾಜಿ. ನಿಗಮ ಮಂಡಳಿಗೆ ಮಾತ್ರ ಖಂಡಿತ ರಾಜೀನಾಮೆ.